ಅಂಬೇಡ್ಕರ್ ನೋಡ್ರಿ ಬ್ರಾಹ್ಮಣರು ಮದುವೆ ಆಗ್ಬಿಟ್ಟಿದ್ದಾರೆ. ಅವ್ರು ಆಗಿದ್ದ ಸನ್ನಿವೇಶ ಎಂತದು? ಶ್ರೀಮತಿ ಸತ್ತು 20 ವರ್ಷ ಆದ್ಮೇಲೆ ಅವ್ರು ಮದುವೆ ಆಗಿದ್ರು. ಒಂಟಿಯಾಗಿ ಇರ್ತಾರೆ. ರಾಮವಿಲಾಸ್ ಪಾಸ್ವಾನ್ ಅಂತ ರಾಷ್ಟ್ರೀಯ ನಾಯಕರು ನಮ್ಮ ಅವ್ರ ಮನೆಯಲ್ಲಿ 5 ಜನ ಎಂಪಿಗಳು, 5 ಜನ ಎಂಪಿಗಳು ಒಂದೇ ಮನೆಯಲ್ಲಿ ಈ ಕೋಟಾ ಎಲ್ಲ ಅವರೇ ತಗೊಂಡ್ಬಿಟ್ರೆ ಇನ್ನು ಆ ರಾಜ್ಯದಲ್ಲಿ ಇನ್ನೊಬ್ಬ ಶೆಡ್ಯೂಲ್ ಕಾಸ್ಟ್ ಯಾರು ಇರ್ಲಿಲ್ವಾ? ಹೆಣ್ಮಗಳು ಬದುಕಿರೋವರೆಗೂ ಮೀಸಲಾತಿಯನ್ನು ತಗೋಬಹುದು. SC ಹೆಣ್ಮಗಳು, ಮಕ್ಕಳಿಗಿಲ್ಲ. ಒಂದೇ ದಿನಕ್ಕೆ ಹೋಗ್ತಾಳೆ, ಡೈವರ್ಸ್ ಅರ್ಜಿ ಹಾಕ್ತಾಳೆ, ಗಂಡಂಗೆ ಡೈವರ್ಸ್ ಕೊಟ್ಬಿಡ್ತಾಳೆ. ಹೆಸರಿಗೆ ಮಾತ್ರ ರಿಸರ್ವೇಷನ್ಗೋಸ್ಕರ ನೀವು ಇಷ್ಟೆಲ್ಲ ನಾಟಕ ಮಾಡ್ತೀರಿ. ಈ ನಾಟಕಗಳ ಹಿಂದೆ ಇರ್ತಕ್ಕಂಥ ಸತ್ಯನೋ ಜನ ಕೇಳ್ಬೇಕಲ್ಲ. ಬಾಬಾ ಸಾಹೇಬರು ಏನು ಕಾನ್ಸೆಪ್ಟ್ ಇತ್ತು, ಅಪ್ಗ್ರೇಡ್ ಮಾಡ್ಬೇಕನ್ನೋ ಉದ್ದೇಶ ಇತ್ತು. ಅವರು ಆ ಕಣ್ಣಲ್ಲಿ ನೀರು ಹಾಕತ್ತಿದ್ದು ಅದೇ ಕಾರಣಕ್ಕೆ. ಸವಿತಾ ಅಂಬೇಡ್ಕರ್ ಅಂತ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವ್ರು ಮದುವೆ ಆಗ್ಬೇಕಂತ ದೈಹಿಕ ಸಂಬಂಧಕ್ಕೆ ಮದುವೆ ಆಗಿದ್ದಲ್ಲ, ಮಾನಸಿಕ ಸಂಬಂಧಕ್ಕೆ. ಅದು ಅವರು ಸೇವೆ ಮಾಡ್ತಾ ಇರ್ತಾರೆ. ಅಮ್ಮ ಡಾಕ್ಟರ್ ಆಗಿ ಅವ್ರ ವೃತ್ತಿನಲ್ಲಿ ಅಂಬೇಡ್ಕರ್ ಅವ್ರ ಇಂಥ ಮಹಾನ್ ನಾಯಕನ ಸೇವೆ ಮಾಡೋವಂಥ ಅವಕಾಶ ಸಿಕ್ಕಿದೆ ಅಂತ ಮಾಡ್ತಾರೆ. ಆವಾಗ ಅಮ್ಮ ಹೇಳ್ತಾಳೆ, ನಾನು ಜೀವನದಲ್ಲಿ ಇನ್ಯಾರನ್ನೂ ಮದುವೆ ಆಗಲ್ಲ, ನಿಮ್ಮ ಹೆಸರಿನಲ್ಲಿ ನಾನು ಉಳ್ಕೊತೀನಿ, ನಾನು ನಿಮ್ಮ ಮದುವೆ ಮಾಡ್ಕೊಳ್ಳಿ ಅಂದಾಗ ದೈಹಿಕ ಸಂಬಂಧಕ್ಕೆ ಮದುವೆ ಆಗಿದ್ದಲ್ಲ, ಮಾನಸಿಕ ಸಂಬಂಧ ಮತ್ತು ಅವ್ರ ದೈಹಿಕದ ಅನಾರೋಗ್ಯದ ಕಾರಣಕ್ಕೆ ಅವ್ರು ಮದುವೆ ಆಗಿದ್ದೇವನ. ಈ ಕೆಲವರೆಲ್ಲ ಮಾತಾಡೋದು, ಅಂಬೇಡ್ಕರ್ ನೋಡ್ರಿ ಬ್ರಾಹ್ಮಣರು ಮದುವೆ ಆಗ್ಬಿಟ್ಟಿದ್ದಾರೆ. ಅವ್ರು ಆಗಿದ್ದ ಸನ್ನಿವೇಶ ಎಂತದು? ಯುವ ಪೀಳಿಗೆ ಇದ್ರ ಬಗ್ಗೆ ತಿಳ್ಕೋಬೇಕು. ಇವತ್ತು ನಾನು ನೀವು ಅಂತರ್ಜಾತಿ ಮದುವೆ ಆಗೋದಕ್ಕೆ ನಾನು ವಿರೋಧ ಮಾಡಲ್ಲ ಯಾರನ್ನು. ಆದರೆ ಅಂಬೇಡ್ಕರ್ ಅವ್ರ ಮೇಲೆ ಆರೋಪ ಮಾಡ್ತಿರಲ್ಲ, ಬ್ರಾಹ್ಮಣರಾಗ್ಬಿಟ್ರು ಅಂತ. ಆಗಿದ್ದು ಬ್ರಾಹ್ಮಣರಾಗಿದ್ದು ಅವರು ಶ್ರೀಮತಿ ಸತ್ತು 20 ವರ್ಷ ಆದಮೇಲೆ ಅವ್ರು ಮದುವೆ ಆಗಿದ್ದು. ಒಂಟಿಯಾಗಿ ಇರ್ತಾರೆ. ಆರೋಗ್ಯ ಕೆಟ್ಟಾಗ ಸವಿತಾ ಅಂಬೇಡ್ಕರ್, ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವ್ರು ಸೇವೆ ಮಾಡೋಕ್ಕೆ ಬಂದಾಗ ಅವ್ರ ಸೇವೆಗಾಗಿ ಮೀಸಲಾಗಿ ಅವ್ರ ಜೊತೆಗೆ ಇರ್ತಾರೆ ಅಷ್ಟೇ. ಸೊ ಅವರ ಆಶಯಕ್ಕೆ ಮಣಿದು ಆಯ್ತು ಓಕೆ ಅಂತ ಹೇಳ್ತಾರೆ ಅಷ್ಟೇ. ಈಗ ಒಬ್ಬ ಹೆಣ್ಮಗಳು ಜೊತೆಲಿ ಇದ್ದಾಳೆ ಅಂದ್ರೆ ಜನ ಏನು ಅನ್ಕೋತಾರೆ, ಅದಕ್ಕಾಗಿ ನಾನು ನಿನಗೆ ಸ್ವೀಕರಿಸ್ತೀನಿ ಅಂತ ಹೇಳಿ ಸ್ವೀಕರಿಸಿದ್ರು ಅಷ್ಟೇ. ಬಿಟ್ಟರೆ ಅವ್ರದ್ದು ಯಾವುದೋ ಬೇರೆ ದುರಾಲೋಚನೆ ಇರಲಿಲ್ಲ, ಬೇರೆ ಆಸೆ ಇರಲಿಲ್ಲ. ಇವತ್ತು ನಾನು ಇನ್ನೊಂದು ವಿಶೇಷವಾದ ಒಂದು ಮಾತನ್ನು ಹೇಳಬೇಕಾಗ್ತದೆ. ರಾಮವಿಲಾಸ್ ಪಾಸ್ವಾನ್ ಅಂತ ರಾಷ್ಟ್ರೀಯ ನಾಯಕರು ನಮ್ಮ ದಲಿತ ಸಮಾಜದಲ್ಲಿ. ಅಂಬೇಡ್ಕರ್ ಆದಮೇಲೆ ಅವರು ಸಾಕಷ್ಟು ಕೆಲಸ ಮಾಡಿದ್ರು. ನಾನು ಅವ್ರ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷನಾಗಿದ್ದೆ ದಲಿತ ಸೇನಾದಲ್ಲಿ 91ರಲ್ಲಿ. ಆವತ್ತು ನಾನು ಅವ್ರ ಜೊತೆ ಪ್ರಸ್ತಾಪ ಮಾಡೋಗಿ ಹೇಳಿದೆ, ಕ್ಯಾ ಭಯ್ಯ ಕೆತ್ತನೆ ಬಾರ ಆರಕ್ಷಣ ಲೇತಾ ಆರಕ್ಷಣ ಕೆ ಫಾಯ್ದೆ ಏಕಿ ಫ್ಯಾಮಿಲಿ ಕ್ಯೂ ಚಲೇಗ ತೋ ದೂಸರೆ ಕ್ಯೂ ಕ್ಯಾ ಅಂತ ಮಾತ್ರ. ಅದರಿಂದ ಅವ್ರಿಗೂ ನನಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಆಯಿತು. ನಾನು ಅದು ಬಿಟ್ಟು ಆಲ್ ಇಂಡಿಯಾ ದಲಿತಾಶ್ರಮ ಬಿಟ್ಟು ಕಟ್ಕೊಂಡೆ, ದಲಿತ ಸೇನೆ ಬಿಟ್ಟು. ಅವ್ರ ಮನೆಯಲ್ಲಿ 5 ಜನ ಎಂಪಿಗಳು. ಒಂದು ರಾಮವಿಲಾಸ್ ಪಾಸ್ವಾನ್, ಒಂದು ಚಿರಾಗ್ ಪಾಸ್ವಾನ್, ಒಂದು ಪ್ರಿನ್ಸ್ ಪಾಸ್ವಾನ್, ರಾಮಚಂದ್ರ ಪಾಸ್ವಾನ್, ಪಶುಪತಿ ಪಾಸ್ವಾನ್. 5 ಜನ ಎಂಪಿಗಳು ಒಂದೇ ಮನೆಯಲ್ಲಿ ಈ ಕೋಟಾ ಎಲ್ಲ ಅವರೇ ತೊಗೊಂಡ್ಬಿಟ್ರೆ ಇನ್ನು ಆ ರಾಜ್ಯದಲ್ಲಿ ಇನ್ನೊಬ್ಬ ಶೆಡ್ಯೂಲ್ ಕಾಸ್ಟ್ ಯಾರು ಇರಲಿಲ್ವಾ? ಇದು ಯಾಕೆ ಹಿಂಗೆ ಅಂತ ನನ್ನ ಪ್ರಶ್ನೆಗಳು. ಇದನ್ನು ಒಪ್ಪೋದಿಲ್ಲ. ನಿಮ್ಗೆ ಇನ್ನೊಂದು ಗಂಭೀರವಾದ ವಿಷಯ ಹೇಳ್ತೀನಿ. ಇವತ್ತು ಜಗಜೀವನ್ ರಾಮ್ ಅವರು ಮೀಸಲಾತಿಯ ಮೊದಲೇ ಫಲಾನುಭವಿ ದೇಶದಲ್ಲಿ. ಯಾರು ಅದನ್ನು ಅಡ್ಡೇಳಕ್ಕಾಗಲ್ಲ. ಅವ್ರ ಫಲಾನುಭವಿಗಳಾದಮೇಲೆ ಅವರು ಉಪ ಪ್ರಧಾನಿ ಆಗೋವ್ರಿಗೂ ಮೀಸಲಾತಿ ತೊಗೊಂಡಿದ್ದಾರೆ. ಆಮೇಲೆ ಅಂತ್ಯ ಆಗಿದ್ದಾರೆ. ಅದು ಅವ್ರ ಗೌರವ ಕೊಡೋಣ. ಅವ್ರ ಮಗಳು ಮೀರಾ ಕುಮಾರ್ ಅಂತ ನೀವು ಅಂತೀರಿ, ಕೆಲವರು ಕುಮಾರಿನೂ ಅಂತಾರೆ. ಮೀರಾ ಕುಮಾರಿ ಅಂತ ಭಾಳ ಜನ ಅಂತಾರೆ. ನೀವು ಕುಮಾರ್ ಅಂತೀರಿ. ಆದರೆ ಕುಮಾರದಿಂದ ಮುಂದೆ ಶಾಸ್ತ್ರಿನಿದೆ, ಮೀರಾ ಕುಮಾರ್ ಶಾಸ್ತ್ರಿ. ಕುಮಾರ ಶಾಸ್ತ್ರಿ ಮದುವೆ ಆಗ್ತಾಳೆ. IAS ಅಧಿಕಾರಿ, ಹಲವಾರು ದೇಶದ ಹೈ ಕಮಿಷನರ್ ಅಂಬಾಸಿಡರ್ ಆಗಿರ್ತಾರೆ. ರಾಜಕೀಯವಾಗಿ ತಂದೆ ಉತ್ತುಂಗ ಸ್ಥಿತಿಗೆ ಹೋಗಿದ್ರು, ಟಾಪ್ ಲೆವೆಲಲ್ಲಿ. ಹಂಗಾಗಿ ನಾನು ರಾಜಕೀಯಕ್ಕೆ ಬರಬೇಕಂತ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಎಲೆಕ್ಷನ್ ಬಂದು ನಿಲ್ತಾಳೆ. ಚುನಾವಣಾ ಆಯೋಗ ಹೇಳ್ತದೆ, ನೋಡಮ್ಮ ನೀನು ಕುಮಾರ ಶಾಸ್ತ್ರಿ ಮದುವೆ ಆಗಿಬಿಟ್ಟಿದೆಯಾ ಮೇಲ್ಜಾತಿ ಹುಡುಗನ, ನಿನಗೆ ಯಾವುದೇ ಕಾರಣಕ್ಕೂ ಮೀಸಲು ಕ್ಷೇತ್ರದಲ್ಲಿ ಅವಕಾಶ ಇಲ್ಲ ಅಂತ. ಈಗ ಇತ್ತೀಚೆಗೆ ಬಂದಿದೆ ಸುಪ್ರೀಂ ಕೋರ್ಟ್ ಆದೇಶಗಳು. ಹೆಣ್ಮಗಳು ಬದುಕಿರೋವರೆಗೂ ಅವ್ರು ಮೀಸಲಾತಿಯನ್ನು ತಗೋಬೋದು. SC ಹೆಣ್ಮಗಳು, ಮಕ್ಕಳಿಗಿಲ್ಲ. ಇದು ಇತ್ತೀಚೆಗೆ ಬಂದಿರೋದು, ಅವಾಗ ಇರಲಿಲ್ಲ ಪ್ರಾರಂಭದಲ್ಲಿ. ಅವತ್ತು ಅಮ್ಮ ಏನು ಮಾಡ್ತಾಳೆ, ಒಂದೇ ದಿನಕ್ಕೆ ಹೋಗ್ತಾಳೆ, ಡೈವರ್ಸ್ ಅರ್ಜಿ ಹಾಕ್ತಾಳೆ, ಗಂಡಂಗೆ ಡೈವರ್ಸ್ ಕೊಟ್ಬಿಡ್ತಾಳೆ. ನೋಡಿ, ಇದು ಸತ್ಯ ಗೊತ್ತಾಗಬೇಕು. ಅಲ್ಲಿ ಒಂದೇ ದಿನದ ಡೈವರ್ಸ್ ಕೊಟ್ಬಿಡ್ತಾಳೆ. ಕೊಟ್ಟಾದ್ಮೇಲೆ SC ಕೋಟಾದಲ್ಲಿ 6 ಸಾರಿ MP ಆಗ್ತಾಳೆ, ಲೋಕಸಭಾ ಅಧ್ಯಕ್ಷರು ಆಗ್ತಾರೆ, ಹಲವಾರು ಮಂತ್ರಿ ಸ್ಥಾನದಲ್ಲೂ ಮುಂದುವರಿಸಿದ್ರು, ಸಮಾಜ ಕಲ್ಯಾಣ ಸಚಿವರು ಆಗಿದ್ರು, ಎಲ್ಲ ಆಗಿದ್ರು. ಆದರೆ ಆಯಮ್ಮನಿಗೆ 3 ಮಕ್ಕಳು ಹುಟ್ಟಿದ್ದಾರೆ. ಡೈವರ್ಸ್ ಆದಮೇಲೆ ಗಂಡ ಇಲ್ಲಲ್ಲ, ಯಾರು ಅಪ್ಪ ಯಾರೋ? ಅದೇ ಕುಮಾರ ಶಾಸ್ತ್ರಿನೇ. ಹೆಸರಿಗೆ ಮಾತ್ರ ರಿಸರ್ವೇಷನ್ಗೋಸ್ಕರ ನೀವು ಇಷ್ಟೆಲ್ಲ ನಾಟಕ ಮಾಡ್ತೀರಿ. ಈ ನಾಟಕಗಳ ಹಿಂದೆ ಇರ್ತಕ್ಕಂಥ ಸತ್ಯನೋ ಜನ ಕೇಳಬೇಕಲ್ಲ. ನೀವು ಜನರಲ್ಗೆ ಹೋಗಿ ನಿಂತ್ಕೋಬೋದಾಯ್ತು. ನಿಮ್ಮ ಅಪ್ಪ ಹೆಸರು ಮಾಡಿದ್ದಾರೆ, ಭಾರತದ 3ನೇ ಶ್ರೀಮಂತ ಜಗಜೀವನ್ ರಾಮ್, ಭಾರತದ 3ನೇ ಶ್ರೀಮಂತ ಅಂತ ಅನ್ಸ್ಕೊಂಡಂಥವ್ರು. ಅವ್ರ ಮಗಳು ನೀವು IAS ಅಧಿಕಾರಿಯಾಗಿ, ದುಡ್ಡು ಇದೆ, ಹೆಸರು ಇದೆ, ತಂದೆ ಹೆಸರು ಇದೆ, ಜನರಲ್ಲಿ ನಿಂತ್ಕೊಂಡು ಗೆಲ್ಬೋದಾಯ್ತಲ್ಲ. ಇದು ಬಾಬಾ ಸಾಹೇಬರು ಏನು ಕಾನ್ಸೆಪ್ಟ್ ಇತ್ತು, ಈ ಮೀಸಲಾತಿ ಅಂತಕ್ಕಂಥ ಕಾನ್ಸೆಪ್ಟು ಏನು ಶೋಷಣೆಗೊಳಗಾದಂಥವ್ರಿಗೆ ಅಪ್ಗ್ರೇಡ್ ಮಾಡಬೇಕಂತ ಉದ್ದೇಶ ಇತ್ತು. ಅವರು ಆ ಕಣ್ಣಲ್ಲಿ ನೀರು ಹಾಕತ್ತಿದ್ದು ಅದೇ ಕಾರಣಕ್ಕೆ. ನಾನು ಮೀಸಲಾತಿ ತಂದು ತಪ್ಪು ಮಾಡ್ದೆ ಅಂತ ಹೇಳಿದ ಮಾತು 2 ವರ್ಷಕ್ಕೆ ಹೇಳಿದಂಥ ಮಾತದು. ಇವತ್ತು ನಾವು 70 ವರ್ಷ 75 ವರ್ಷ ಆದಮೇಲೆ ಮಾತಾಡ್ತಾಯಿದ್ವಿ.